GST ವಿಚಾರದಲ್ಲಿ ನಾನು ಆರ್ಥಿಕ ತಜ್ಞ ಅಲ್ಲ. 28 18 ಇಳಿಸಿದ್ದಾರೆ, ಸ್ಲ್ಯಾಬ್ಸ್ ಕಡಿಮೆ ಮಾಡಿದ್ದಾರೆ. ಇದರಲ್ಲಿ ದೊಡ್ಡ ಡೇಂಜರ್ ಏನಿದೆ ಗೊತ್ತಾ? GST ಕಡಿಮೆ ಇದೆಲ್ಲ ಮಾಡಿದ್ಮೇಲೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಮೊತ್ತನೂ ಕೂಡ ಕಡಿಮೆ ಆಗ್ತದೆ. ಅದನ್ನು ನಾವು ನೋಡ್ತಾ ಇಲ್ಲ ನಾವು. ಅದರಿಂದ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಒಂದು ಕಡೆ GST ಕಡಿಮೆ ಮಾಡೋದು ಸ್ವಾಗತ ಮಾಡ್ತೇವೆ. ಇದರಿಂದ ರಾಜ್ಯ ಸರ್ಕಾರಗಳು ಬರೀ ಕರ್ನಾಟಕದಿಂದಲ್ಲ, ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೂ ಕೂಡ ಬರ್ತಕ್ಕಂಥ GSTಯ ಪಾಲು ಕಡಿಮೆ ಆಗೋದ್ರಿಂದ ರಾಜ್ಯ ಸರ್ಕಾರಗಳು ಕೂಡ ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ನಾನು ಕೇಂದ್ರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಈ ರೀತಿಯ ತೀರ್ಮಾನದಿಂದ ಏನು ಕಡಿಮೆ ಆಗಿದೆ, ಆ ಕಡಿಮೆ ಆಗಿರ್ತಕ್ಕಂಥ ಹಣವನ್ನು ಅವರು ಬಳಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯ. ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ನವರ ಅಜೆಂಡೇನಾದಾಗಿ ಅಂದರೆ GST ಬರೀ ಸಾರ್ವಜನಿಕರ ಮೇಲೆ ಏರಿದ್ದಾರೆ ಅಂತ. ಸೊ ಈಗ ಕಡಿಮೆ ಮಾಡಿದ್ದಾಗ ಕಡಿಮೆ ಮಾಡೋದನ್ನು ಸ್ವಾಗತ ಮಾಡ್ತೇನೆ. ಅದರಲ್ಲಿ ಏನು ನಷ್ಟಾಂಶ ಆಗ್ತದೆ ರಾಜ್ಯಗಳಿಗೆ, ಬರೀ ಕರ್ನಾಟಕ ರಾಜ್ಯಕ್ಕೆ ಅಂತಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಆರ್ಥಿಕವಾಗಿ ಏನು ನಷ್ಟ ಆಗ್ತದೆ ಅದನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ.